Hello dear students. Last classಲ್ಲಿ I've already completed 2 dear short story. So ಇವತ್ತಿನ ಕ್ಲಾಸಲ್ಲಿ ಏನಂದರೆ I'll just revise. We'll give revision on both Romeo and Juliet and 2 dear. So in the first class I taught you Romeo and Juliet, a poem written by William Shakespeare. I'll read out the questions along with its answers. So listen carefully. So Romeo and Juliet, written by William Shakespeare. The Romeo and Juliet is a poem, is extract from the play Romeo and Juliet written by William Shakespeare. Extract ಅಂದರೆ ಈ ರೋಮಿಯೋ ಆ್ಯಂಡ್ ಜೂಲಿಯಟ್ ನಾಟಕ ಶೇಕ್ಸ್ಪಿಯರ್ ಬರೆದಿರೋ ನಾಟಕದಲ್ಲಿ ತುಂಬ ದೊಡ್ಡ ನಾಟಕ. ಆ ನಾಟಕದಲ್ಲಿ ಕೇವಲ 2 ಭಾಗ ಮಾತ್ರ ನಿಮಗೆ ಇಟ್ಟಿರೋದು. ಅದು ಯಾವ ಭಾಗಗಳಂದರೆ ಪೋಯಮ್ಸ್, ಸ್ಪೀಚಸ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಈ ನಾಟಕದಲ್ಲಿ ರೋಮಿಯೋ ಜೂಲಿಯಟ್ನ ಡಿಸ್ಕ್ರೈಬ್ ಮಾಡಿರುವಂಥ ಒಂದು ಭಾಗ ಮತ್ತು ಜೂಲಿಯಟ್ ರೋಮಿಯೋನ ಹೊಗಳಿ ಡಿಸ್ಕ್ರೈಬ್ ಮಾಡಿ ಬರ್ತಿರುವಂಥ ಪೋಯಮ್ನ ಒಂದು ಭಾಗ. ಇವೆರಡನ್ನ ಮಾತ್ರ ನಿಮಗೆ ಸಿಲೆಬಸ್ ಆಗಿ ಇಟ್ಟಿರೋದು. ಸೊ ದಿಸ್ ಪೋಯಮ್ ಈಸ್ ಇನ್ ಫ್ಯಾಕ್ಟ್ ಅ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಪ್ಲೇ ರೋಮಿಯೋ ಆ್ಯಂಡ್ ಜೂಲಿಯಟ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. I told you the story of 2 families and these 2 lovers, and then we have 2 parts. In the first part, the first part is a poem in which Romeo describes Juliet's beauty. Second part in which Juliet describes Romeo's beauty. So I'll just read the questions. What according to Romeo does Juliet teach to burn bright? ಸೊ ರೋಮಿಯೋ ಪ್ರಕಾರ ಜೂಲಿಯಟ್ ಏನನ್ನು ಯಾವುದಕ್ಕೆ ಒಳುಪು ಹೇಳ್ಕೊಡ್ತಾಳೆ, ಒಳಿಯೋದು ಹೇಗೆ ಅಂತ ಹೇಳ್ಕೊಡ್ತಾಳೆ. ಟಾರ್ಚಸ್ ಟು ಬರ್ನ್ ಬ್ರೈಟ್. ಸೊ ಜೂಲಿಯಟ್ ವಿಲ್ ಟೀಚ್ ಟಾರ್ಚಸ್ ಟು ಬರ್ನ್ ಬ್ರೈಟ್. ಜೂಲಿಯಟ್ ಟಾರ್ಚಸ್ಗೆ ಹೇಗೆ ಒಳಿಯೋದು ಅಂತ ಹೇಳ್ಕೊಡ್ತಾಳೆ. ವಾಟ್ ಡಸ್ ರೋಮಿಯೋ ಇಂಟೆಂಡ್ ಟು ಡೂ ಆಫ್ಟರ್ ದ ಮೆಷರ್ ಇಸ್ ಡನ್? ದ ಮೆಷರ್ ಒನ್ಸ್ ದಟ್ ಪಾರ್ಟಿ ಇಸ್ ಡನ್, ರೋಮಿಯೋ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ, ಪಾರ್ಟಿ ಮುಗಿದ ತಕ್ಷಣ ಏನು ಪ್ಲ್ಯಾನ್ ಒಂದು, ಟು ಟಚ್ ಅವರ್ ಹ್ಯಾಂಡ್ ಆ್ಯಂಡ್ ಮೇಕ್ ಇಸ್ ಹ್ಯಾಂಡ್ ಬ್ಲೆಸ್ಡ್. ಸೊ ಪಾರ್ಟಿ ಡ್ಯಾನ್ಸ್, ಆ ಒಂದು ಸಪ್ಪರ್ ಮುಗಿದ ತಕ್ಷಣ ಅವ್ನ ಪ್ಲ್ಯಾನ್ ಏನು, ಟು ಟಚ್ ಜೂಲಿಯಟ್ಸ್ ಹ್ಯಾಂಡ್, ಅವಳ ಹ್ಯಾಂಡ್ನ ಟಚ್ ಮಾಡಿ ಟು ಬ್ಲೆಸ್ ಹಿಸ್ ಹ್ಯಾಂಡ್, ಅವನ ಹ್ಯಾಂಡ್ನ ಬ್ಲೆಸ್ ಮಾಡಿಸ್ಕೊಳ್ಳೋದೆ ಅವನ ಪ್ಲ್ಯಾನ್. ಹೂ ಅಕಾರ್ಡಿಂಗ್ ಟು ರೋಮಿಯೋ ಸೀಮ್ಸ್ ಟು ಹ್ಯಾಂಗ್ ಅಪಾನ್ ದ ಚೀಕ್ ಆಫ್ ನೈಟ್. ರೋಮಿಯೋನ ಪ್ರಕಾರ ಅವನ ಪ್ರಕಾರ ಚೀಕ್ ಆಫ್ ನೈಟ್, ರಾತ್ರಿಯ ಕೆನ್ನೆ ಯಾರು ಅಂದರೆ ಜೂಲಿಯಟ್. ವಾಟ್ ಹ್ಯಾಡ್ ರೋಮಿಯೋ ನಾಟ್ ಸೀನ್ ಅಂಟಿಲ್ ಹಿ ಮೆಟ್ ಜೂಲಿಯಟ್? ಜೂಲಿಯಟ್ನ ಮೀಟ್ ಆಗೋವರೆಗೂ ರೋಮಿಯೋ ಏನು ನೋಡಿರಲಿಲ್ಲ ಅಂದರೆ ರಿಯಲ್ ಬ್ಯೂಟಿ, ಟ್ರೂ ಬ್ಯೂಟಿ. ಐ ಹ್ಯಾಡ್ ನಾಟ್ ಸೀನ್ ಟ್ರೂ ಬ್ಯೂಟಿ ಅಂಟಿಲ್ ಹಿ ಮೆಟ್ ಜೂಲಿಯಟ್. ಸೊ ಅವ್ನು ರೋಮಿಯೋ ಜೂಲಿಯಟ್ನ ಮೀಟ್ ಆಗೋಕ್ಕೂ ಮುಂಚೆ ಏನಾಗಿರಲಿಲ್ಲ, ಏನು ಒಂದು ವಿಷಯ ಮಾಡಿರಲಿಲ್ಲ ಅಂದರೆ ಅಷ್ಟು ಟ್ರೂ ಬ್ಯೂಟಿನ ಅವನು ಯಾವತ್ತೂ ಮೀಟೇ ಆಗಿರಲಿಲ್ಲ. ಯಾರು ಟ್ರೂ ಬ್ಯೂಟಿ? ಜೂಲಿಯಟ್ ಅವಳು ಅಷ್ಟು ಟ್ರೂ ಸೌಂದರ್ಯನ ಯಾವತ್ತೂ ನೋಡಿರಲಿಲ್ಲ. ಹೂ ಆರ್ ಕಂಪೇರ್ಡ್ ಟು ಕ್ರಾಸ್ ಬೈ ರೋಮಿಯೋ. ಸೊ ಇಲ್ಲಿ ತುಂಬ ಕಂಪ್ಯಾರಿಸನ್ಸ್ ಇದೆ. ಅವನು ಹೇಳ್ತಾನೆ ಏನಂದರೆ ಜೂಲಿಯಟ್ ಈಸ್ ಲೈಕ್ ಅ ವೈಟ್ ಡವ್ and all the other companions, co-dancers, are compared to crow. ಕಾಗೆ, ಯಾರನ್ನ ಅವ್ನು ಕಾಗೆಗೆ ಹೋಲಿಸ್ತಾನೆ? ಜೂಲಿಯಟ್ ಡವ್ ಆದರೆ ಅವಳ co-dancers, fellow dancers ಇದ್ದಾರಲ್ಲ, they are compared to crow. What is Juliet asked the loving black-browed knight to do? ಜೂಲಿಯಟ್ ಈ ಬ್ಲ್ಯಾಕ್ ಬ್ರೋಡ್ ಅಂದರೆ ಕಪ್ಪು ಹುಬ್ಬು ಆ ಥರ ಇರುವಂಥ ನೈಟ್, ರಾತ್ರಿಗೆ ಏನು ಕೇಳಿದ್ಲು? She is asking that black-browed knight to bring Romeo. ರೋಮಿಯೋನ ಕರ್ಕೋಬಾ ನನ್ನ ಹತ್ರ ಅಂತ ಅವಳು ಕೇಳ್ತಾ ಇದ್ದಾಳೆ. ಯಾರಿಗೆ? ರಾತ್ರಿಗೆ. Who is addressed as yonder lady in the poem? ಈ ಪೋಯಮಲ್ಲಿ ಯಾಂಡರ್ ಡಿಸ್ಟಿಂಗ್ವಿಶ್ಡ್, ಡಿಫ್ರೆಂಟ್, ಯುನೀಕ್. ಯಾರು ಈ ಪೋಯಮಲ್ಲಿ ಯಾಂಡರ್ ಲೇಡಿ ಯಾರು? ಜೂಲಿಯಟ್, ಬಿಕಾಸ್ ಶಿ ಇಸ್ ಲೈಕ್ ಅ ವೈಟ್ ಡವ್. ಅವಳು ವೈಟ್ ಡವ್ ಇದ್ದಾಗೆ. ಸೊ ಶಿ ಇಸ್ ಯಾಂಡರ್, ಯುನೀಕ್, ಡಿಫ್ರೆಂಟ್. ಮಿಕ್ಕಿದವರೆಲ್ಲ ದೇ ಆರ್ ಜಸ್ಟ್ ಲೈಕ್ ಕ್ರೋಸ್, ಕಾಗೆಗಳು. ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ಈಸ್ ಟೂ ರಿಚ್ ಫಾರ್ ಯೂಸ್? ರೋಮಿಯೋ ಪ್ರಕಾರ ತುಂಬ ಶ್ರೀಮಂತವಾದದ್ದು ಏನು? ಜೂಲಿಯಟ್ಸ್ ಬ್ಯೂಟಿ. ಟೂ ರಿಚ್ ಫಾರ್ ಯೂಸ್ ಇಸ್ ಜೂಲಿಯಟ್ಸ್ ಬ್ಯೂಟಿ. ವೆನ್ ಅಕಾರ್ಡಿಂಗ್ ಟು ರೋಮಿಯೋ ವುಡ್ ಹಿಸ್ ಹ್ಯಾಂಡ್ ಬಿ ಬ್ಲೆಸ್ಡ್? ಸೊ ಮುಂಚೆ ಒಂದು ಕ್ವಶನ್ ಇತ್ತು ಏನಂದರೆ ವಾಟ್ ಈಸ್ ಹಿಸ್ ಪ್ಲ್ಯಾನ್ ಟು ಡೂ ಆಫ್ಟರ್ ದ ಮೆಷರ್ ಇಸ್ ಡನ್?
ಟು ಟಚ್ ಜೂಲಿಯಟ್ಸ್ ಹ್ಯಾಂಡ್. ಅವನು ರೋಮಿಯೋ ಪ್ಲಾನ್ ಏನು, ಜೂಲಿಯಟ್ ಕೈ ಮುಟ್ಟಿ ಅವನ ಕೈನ ಪಾವನಗೊಳಿಸೋದು, ಬ್ಲೆಸ್ ಮಾಡಿಸೋದು. ಸೊ ಅವನದು ವಾಟ್ ಅಕಾರ್ಡಿಂಗ್ ಟು ರೋಮಿಯೋ, ಅವನ ಪ್ರಕಾರ ಅವನ ಕೈ ಯಾವಾಗ ಬ್ಲೆಸ್ ಆಗುತ್ತೆ, ಆಶೀರ್ವಾದ ಸಿಕ್ಕಾಗ ಯಾವಾಗ ಆಗುತ್ತೆ ಅಂದರೆ ಜೂಲಿಯಟ್ ಕೈ ಮುಟ್ಟಿದಾಗ. ವೆನ್ ಹಿ ಟಚಸ್ ಜೂಲಿಯಟ್ಸ್ ಹ್ಯಾಂಡ್. ಹೂ ವಿಲ್ ಕಮ್ ಗ್ಲೈಂಡಿಂಗ್ ಆನ್ ದ ವಿಂಗ್ಸ್ ಆಫ್ ನೈಟ್. ಜೂಲಿಯಟ್ ಕೇಳ್ತಾಳಲ್ಲ, ಟು ಬ್ಲ್ಯಾಕ್ ಬ್ರೋಡ್ ನೈಟ್, ಏನು ಕಪ್ಪು ಹುಬ್ಬಿನಂತೆ ಇರೋ ರಾತ್ರಿಗೆ ಅವಳು ಕೇಳ್ತಾಳೆ, ನನ್ನ ರೋಮಿಯೋನೋ ಕರ್ಕೊಬಾ ಅಂತ. ಸೊ ಇಲ್ಲಿ ವಿಂಗ್ಸ್ ಆಫ್ ನೈಟ್, ರಾತ್ರಿಯ ರೆಕ್ಕೆ ಮೇಲೆ ಯಾರು ಬರ್ತಾರೆ, ಅಥವಾ ಇನ್ನೊಂದು ಅರ್ಥ, ರಾತ್ರಿ ವೇಳೆ. ಹೂ ಕಮ್ಸ್ ಡ್ಯೂರಿಂಗ್ ನೈಟ್ ಟೈಮ್, ರೋಮಿಯೋ. ಆ್ಯಂಡ್ ವೇರ್ ಡಸ್ ಹಿ ಕಮ್, ಟು ಮೀಟ್ ಜೂಲಿಯಟ್. ಸೊ ಗ್ಲೈಂಡಿಂಗ್ ಆನ್ ದ ವಿಂಗ್ಸ್ ಆಫ್ ನೈಟ್, ರಾತ್ರಿ ರೆಕ್ಕೆಗಳ ಮೇಲೆ ಯಾರು ಬರ್ತಾರೆ, ರೋಮಿಯೋ ಬರ್ತಾನೆ. ವಾಟ್ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ. ಒಂದು ಹೊಸ ಸ್ನೋಗಿಂತ ಇನ್ನೂ ಜಾಸ್ತಿ ಬಿಳುಪು ಯಾರು, ರೋಮಿಯೋ. ರೋಮಿಯೋಸ್ ಚಾರ್ಮ್. ಹೂ ಇಸ್ ಸೇಯಿಂಗ್ ದಿಸ್, ಜೂಲಿಯಟ್. Juliet is describing that Romeo's beauty. Romeo is whiter than new snow. What does Juliet want Romeo to be cut into after her death? So the concluding lines where Juliet ಹೇಳ್ತಾಳೆ ಏನಂದರೆ, ನನ್ನ ಸಾವಿನ ನಂತರ ಕಟ್ ರೋಮಿಯೋ ಇಂಟು ಪೀಸಸ್, ಅವನನ್ನು ಕಟ್ ಮಾಡಿ ಆಕಾಶದಲ್ಲಿ ಹಾಕಿ, ಆವಾಗ ಇಡೀ ಜಗತ್ತು ಅವನನ್ನು ಪ್ರೀತಿಸುತ್ತೆ. ಸೊ ವಾಟ್ ಡಸ್ ಜೂಲಿಯಟ್ ವಾಂಟ್ to be cut into after her death? She wants Romeo to be cut into little stars. ಅವನ ನಕ್ಷತ್ರ ಆಗಿ ಕಟ್ ಮಾಡಬೇಕು ನನ್ನ ಸಾವಿನ ನಂತರ ಅಂತ ಜೂಲಿಯಟ್ ಹೇಳ್ತಾಳೆ. ಯಾರನ್ನ ಕಟ್ ಮಾಡಬೇಕು, ರೋಮಿಯೋ. ವಾಟ್ ವಿಲ್ ರೋಮಿಯೋ ಮೇಕ್ ಸೋ ಫೈನ್ ದ ಫೇಸ್ ಆಫ್, ಓಕೆ, ಸೊ ರೋಮಿಯೋ ಏನನ್ನು ತುಂಬ ಸುಂದರಗೊಳಿಸ್ತಾನೆ, ದಿ ಫೇಸ್ ಆಫ್ ಹೆವೆನ್. ಹೇಗೆ ಅಂದರೆ ಅವನನ್ನು ಸ್ಟಾರ್ಸ್ ಆಗಿ ಕತ್ತರಿಸಿ ನಕ್ಷತ್ರ ಆಗಿ ಆಕಾಶದಲ್ಲಿ ಹಾಕಿದಾಗ ಅವನು ದ ಐ ಆಫ್ ಹೆವೆನ್ ಅಂದರೆ ಸ್ಕೈ, ಆಕಾಶನ ತುಂಬ ಸುಂದರಗೊಳಿಸ್ತಾನೆ. ವಾಟ್ ವಿಲ್ ರೋಮಿಯೋ ಮೇಕ್ ಸೋ ಫೈನ್, ದ ಫೇಸ್ ಆಫ್ ಹೆವೆನ್, ದ ಸ್ಕೈ. ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಆರ್ ದ ಸ್ಕೈ ಸೋ ಫೈನ್ ಬಿಕಾಸ್ he is cut into little pieces and is put in sky as stars. When according to Juliet would all the world be in love with night. Juliet ಪ್ರಕಾರ ಇಡೀ ಜಗತ್ತು ಯಾವಾಗ ರಾತ್ರಿನ ಪ್ರೀತಿಸುತ್ತೆ. We already discussed the answers to the previous questions. When ಇಡೀ ಜಗತ್ತು ರಾತ್ರಿನ ಯಾವಾಗ ಇಷ್ಟಪಡುತ್ತೆ ಅಂದರೆ ರೋಮಿಯೋ ಯಾವಾಗ ಆಕಾಶದಲ್ಲಿ ಇರ್ತಾನೋ ಆವಾಗ. ಸೊ ರೋಮಿಯೋ when he is cut into stars and is put in the sky, stars are visible only during night times. So the whole world will fall in love with night time when Romeo is cut into little stars and is put in the sky. Where according to Juliet will Romeo lie upon. Juliet ಪ್ರಕಾರ ರೋಮಿಯೋ ಎಲ್ಲಿ ಇರ್ತಾನೆ, ಆನ್ ದ ವಿಂಗ್ಸ್ ಆಫ್ ನೈಟ್, ರಾತ್ರಿಯ ರೆಕ್ಕೆಯಲ್ಲಿ. ಅಂದರೆ in common lovers go to meet during night times. So Romeo goes to meet Juliet during night times. So ಅವನು ಎಲ್ಲಿರ್ತಾನೆ ಅಂದರೆ ರಾತ್ರಿಯ ರೆಕ್ಕೆಯಲ್ಲಿ, on the wings of night. Why does Juliet call Romeo day in night? Juliet, while describing Romeo, she says that you are like day in night. You come like day in night. ಯಾಕೆ ಹಂಗೆ ಹೇಳ್ತಾಳೆ, because his presence will shine out against the darkness. Though night is dark, if Romeo comes, it is like day in night. ಬೆಳಕು ಬಂದ ಹಾಗೆ ರಾತ್ರಿಲಿ, ಅಂದರೆ ಅವನು ಬಂದರೆ ರಾತ್ರಿನೂ ಒಳಿಯುತ್ತೆ. ಸೊ why she call Romeo day in night? Because his presence will shine out against darkness. His presence will brighten her night, will brighten the darkness. Why will the people stop paying attention to the sun? ಯಾಕೆ ಅವರು ಸೂರ್ಯನ ಬಿಟ್ಟು ಜನ ಸೂರ್ಯನ ಮೇಲೆ ಅಟೆನ್ಷನ್ ಕಡಿಮೆ ಮಾಡ್ತಾರೆ? ಮುಂಚೆ ಡಿಸ್ಕಷನ್ ಆಯ್ತಲ್ಲ, ಬಿಕಾಸ್ ಅವ್ರಿಗೆ ಈಗ ದೇ ಹ್ಯಾವ್ ಫಾಲ್ ಇನ್ ಲವ್ ವಿತ್ ನೈಟ್ ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ರೋಮಿಯೋ. ರೋಮಿಯೋ ರಾತ್ರಿ ನಕ್ಷತ್ರ ಆಗಿರೋದ್ರಿಂದ ಜನ ದೇ ಆರ್ ಇನ್ ಲವ್ ವಿತ್ ನೈಟ್. ಅದಕ್ಕೆ ಅವರು ಸೂರ್ಯನ ಪ್ರೆಸೆನ್ಸ್ನ ಕಡೆಗಣಿಸ್ತಾರೆ, ಅಥವಾ ಅವನ ಪ್ರೆಸೆನ್ಸ್ಗೆ ಅಟೆನ್ಷನ್ ಕೂಡ ಕೊಡೋದಿಲ್ಲ. ಸೊ ಇಲ್ಲಿ ಏನಂದರೆ ಇಷ್ಟು ಕೀ ಪಾಯಿಂಟ್ಸ್ನ ಬರ್ಕೊಬಿಡಿ. ವೆಲ್ ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ ಅಂದರೆ, ಶಿ ಟೀಚರ್ಸ್ ಟಾರ್ಚಸ್ ಟು ಬರ್ನ್ ಬ್ರೈಟ್.
ಟಾರ್ಚಸ್ಗೆ ಹೇಗೆ ಒಳೆಯೋದು ಅಂತ ಹೇಳ್ಕೊಡ್ತಾಳೆ. ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಅವಳು ಹೇಗೆ ಅಂದರೆ ರಾತ್ರಿಯ ಕೆನ್ನೆಯ ಥರ. ಆ್ಯಸ್ ರಿಚ್ ಜುವೆಲ್, ಅವಳು ಶಿ ಈಸ್ ಲೈಕ್ Ethiopia's ears rich jewel. She is like a rich jewel of African's ear. Her beauty is too rich to use, and her it is very expensive, and for earth it is very rare. And she is like a snowy white dove, and she is like a yonder lady, unique, different lady, and she is surrounded by crows. Once the dance is over, once the party supper is over, I'll go touch her hand, I'll make my hand blessed, and till that day, till the day I saw Juliet, I have never seen a true beauty like her ever before. ಸೊ ಇದಿಷ್ಟು ರೋಮಿಯೋ ಅವಳನ್ನ ಡಿಸ್ಕ್ರೈಬ್ ಮಾಡೋದು. ಅವಳು ಬಿಳಿ ಡವ್ ಇದ್ದ ಹಾಗೆ, ಅವಳು ಸುತ್ತ ಇರೋರೆಲ್ಲ ಕ್ರೋಸ್ ಇದ್ದ ಹಾಗೆ, ಅವಳು ಚೀಕ್ ಆಫ್ ನೈಟ್ ಥರ, ಮತ್ತು ಅವಳು ತುಂಬ ರಿಚ್, ಎಕ್ಸ್ಪೆನ್ಸಿವ್ ಮತ್ತು ತುಂಬ ರೇರ್ ಈ ಅವಳ ಬ್ಯೂಟಿ. ಆಮೇಲೆ ಅವಳು ಹೇಗೆ ಅಂದರೆ ಈ ಇಥಿಯೋಪ್ಸ್ ಇಯರ್, ಆಫ್ರಿಕನ್ ಇಯರಲ್ಲಿರುವಂಥ ಒಂದು ರಿಚ್ ಜ್ಯುವೆಲ್ ಇದೆಯಲ್ಲ, ಆ ರೀತಿ ಜೂಲಿಯಟ್. ಆ್ಯಂಡ್ ಹೀ ಹ್ಯಾಸ್ ನೆವರ್ ಸೀನ್, ಅವನು ಇಷ್ಟು ದಿನ ಯಾವತ್ತೂ ಅಷ್ಟು ಬ್ಯೂಟಿಫುಲ್ ಲೇಡಿನ ನೋಡಿಲ್ಲ. ಹೀ ಹ್ಯಾಸ್ ನೆವರ್ ಸೀನ್ such a beauty ever before. Then how does Juliet describe Romeo's beauty? She calls night to come. So when night comes, Romeo, he lie on the wings of night. So when night comes, Romeo comes. How does he come? He comes like a day in night, because he fills darkness with light. He fills night with brightness. He is like a new snow on a raven's back, on a crow's back is like a new snow, whiter than a new snow, is whiter than a new snow. And when I die, cut my Romeo into pieces, put him in sky as little stars, so the whole world will forget this garish bright sun, and they will fall in love with night because of Romeo's presence. So all of this is about the poem Romeo and Juliet. And then in Two Deer, I've already given so much of explanation, so we'll read out the questions. Two Deer, written by Leo Tolstoy. Where does the little kingdom Monaco lie? Monaco ellide, near the borders of France and Italy, on the shore of Mediterranean Sea. Name the commodities taxed in Monaco. Monaco ali tax yava vastu melide? On tobacco, wine, spirits. Name the special source of income in Monaco is from gaming house, or where people play the game roulette. Why is the kingdom called Toy Kingdom? Why is Monaco called Toy Kingdom? Because it is a very small kingdom with only about 7,000 population. What was the initial punishment? First punishment that was given to the murderer, death penalty, criminal punishment, or they decided to cut his head off. That was the first punishment. So why did he alter death punishment to life imprisonment? ಫಸ್ಟು ಸಾಯಿಸ್ಬೇಕು, ಕತ್ತರಿಸ್ಬೇಕು ಅಂತ ತಲೆಯಿಂದ ಅವನು ಜೀವನ ಪರ್ಯಂತ ಮರಣದಂಡನೆಯಿಂದ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್, ಜೀವನ ಪರ್ಯಂತ ಜೈಲಲ್ಲಿರೋಕ್ಕೆ ಶಿಕ್ಷೆ ಯಾಕೆ ಅವನು ಚೇಂಜ್ ಮಾಡಿದ್ದು? ವೈ ಡಿಡ್ ಹಿ ಚೇಂಜ್ ಇಟ್, ಆಲ್ಟರ್ ಇಟ್? ಬಿಕಾಸ್ ದೇ ಡಿಂಟ್ ಹ್ಯಾಡ್ ಎಕ್ಸಿಕ್ಯೂಷನರ್ ನಾರ್ ದ ಮಷಿನ್ ಗಿಲಿಟಿನ್ ಟು ಕಟ್ ಹಿಸ್ ಹೆಡ್ ಆಫ್, ಆ್ಯಂಡ್ it was very expensive, so they decided to alter death penalty to lifetime imprisonment. How much French government ಮತ್ತು Italian government ಎಷ್ಟು ದುಡ್ಡು ಕೇಳ್ತು to provide that machine and executioner? French government demanded 16,000 francs. Italian government demanded 12,000 francs to give guillotine machine and an executioner. Soldiers, why were they not ready to cut off the criminal's head? Because they are not taught to do so.
Why did the committee decide at last to the best thing or best punishment? At last, what was the punishment that was divided? Lifetime imprisonment. The people of Monaco in Two Deer are very sociable, peaceable, fashionable. Which one? They are very peaceable. They are peace loving. Who is the brother monarch in the short story Two Deer? Italy. Italy is called as, according to the council, Italy or the king of Italy was a brother monarch to the king of Monaco. What business does the king of Monaco monopolize in Two Deer? Monopolize. What is the business that the king of Monaco had complete control over? Gaming house. How much cost did it for king to keep the criminal in prison? ಅವನನ್ನ ಪ್ರಿಸನಲ್ಲಿ 1 ವರ್ಷ ಇಟ್ಟರಲ್ಲ, ಎಷ್ಟು ಖರ್ಚಾಗಿತ್ತು? 600 francs. What are the duties expected from the guard? Guard ಇಟ್ಟಿದ್ರು. ಅವನಿಗೆ ಡ್ಯೂಟೀಸ್ ಏನು? To fetch him food, to guard him and to supply food from the palace kingdom. Palace kitchen ಇಂದ food ಕೊಡೋದು. That was the guard's duty. In war, they don't mind killing people. Here, the word they refers to. They don't mind killing people. They ಇಲ್ಲಿ ಯಾರು? Soldiers. Soldiersಗೆ ಹೇಳ್ತಾರಲ್ಲ, they don't mind killing people. ಅದನ್ನೇ ಕಲಿಸಿರೋದು ಅವ್ರಿಗೆ. ಅವ್ರು ಯಾಕೆ ಕತ್ತರಿಸಬಾರ್ದು ಕ್ರಿಮಿನಲ್ ತಲೆ ಅಂತ. ಸೊ ಇಲ್ಲಿ ದೇ ಯಾರು? ಸೋಲ್ಜರ್ಸ್. ಸೋಲ್ಜರ್ಸು ರಿಜೆಕ್ಟ್ ಮಾಡ್ತಾರೆ, ಹೇಳ್ತಾರೆ ನಮಗೆ ಅದನ್ನು ಕಲಿಸಿಲ್ಲ. ವಿ ಆರ್ ನಾಟ್ ಥಾಟ್ ಟು ಡೂ ಸೊ. What unusual crime committed in the kingdom of Monaco? Murder. A very peaceable country. In that country, a murder is committed. What was the strength of the army in the kingdom of Monaco? The strength of the army was 60 men. So we'll discuss a few of these questions and next move on to the another unit of your syllabus. Thank you.